ಮತ್ತೊಂದು ಬಿಗ್ ಬ್ಲಾಸ್ಟಿಂಗ್ ಬ್ರೇಕಿಂಗ್ ನ್ಯೂಸ್. ಡ್ರೋನ್ ದಾಳಿಗೆ ಹೊತ್ತಿ ಉರಿಯುತ್ತಿರುವ ನಗರ. ಡ್ರೋನ್ಗಳ ದಾಳಿಗೆ ಪಾಕಿಸ್ತಾನ ವಿಲವಿಲ. ಡ್ರೋನ್ ದಾಳಿಗೆ ಹೊತ್ತಿ ಉರಿಯುತ್ತಿರುವ ನಗರ. ಪಾಕಿಸ್ತಾನ ವಿಲವಿಲ. ಭಾರತದ ಮೇಲೆ ಮಿಸೈಲ್ ದಾಳಿಗೆ ಮುಂದಾದ ಪಾಕಿಸ್ತಾನಕ್ಕೆ ಭಾರತೀಯ ಡಿಫೆನ್ಸ್ ಸಿಸ್ಟಮ್ ಭಾರಿ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡ್ತಾ ಇದೆ. ಭಾರತದ ಪ್ರಮುಖ ಯಾತ್ರಾ ಸ್ಥಳಗಳನ್ನ ಗುರಿಯಾಗಿಸಿ ಪಾಕಿಸ್ತಾನ ದಾಳಿಗೆ ಮುಂದಾಗಿತ್ತು. ಪಾಕಿಸ್ತಾನದಿಂದ ಬಂದಂತ ಮಿಸೈಲ್ಗೆ ಭಾರತೀಯ ಆಂಟಿ ಮಿಸೈಲ್ ಫೋರ್ಸ್ ಡಿಫೆನ್ಸ್ ಸಿಸ್ಟಮ್ ದಾಳಿಯನ್ನ ಮಾಡಿದೆ. ಭಾರತದ ಆಂಟಿ ಮಿಸೈಲ್ ಫೋರ್ಸ್ಗೆ ಪಾಕಿಸ್ತಾನದಿಂದ ಬಂದಂತ ಮಿಸೈಲ್ಗಳು ಉಡಿಸಾಗಿದ್ದಾವೆ. ಡ್ರೋನ್ಗಳ ದಾಳಿಗೆ ಪಾಕಿಸ್ತಾನ ವಿಲ ಅಂತ ಒದ್ದಾಡ್ತಾ ಇದೆ. ಇತ್ತ ಪಾಕಿಸ್ತಾನದ ಕೆಲ ಪ್ರದೇಶಗಳು ಹೊತ್ತಿ ಉರಿತಾ ಇದ್ದಾವೆ. ಮತ್ತಷ್ಟು ಉದ್ವಿಗ್ನತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಒಂದು ಕಡೆ ಲಾಹೋರ್ ಮೇಲೆ ಡ್ರೋನ್ ದಾಳಿ ಆಗಿರೋದನ್ನ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಭಾರತದ ಮೇಲೆ ಪಾಕ್ ದಾಳಿಗೆ ಯತ್ನ ಮಾಡಿದ ಮಿಸೈಲ್ ಅನ್ನ ಭಾರತೀಯ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದಾಕಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಪಾಕಿಸ್ತಾನದಲ್ಲಿ ಯಾರ ಬುಡಕ್ಕೆ ಯಾವಾಗ ಎಲ್ಲಿ ಬಾಂಬ್ ಬೀಳುತ್ತೋ ಅನ್ನುವಂತ ಭಯ ಅಕ್ಷರ ಸಹ ಇಡೀ ಪಾಕಿಸ್ತಾನವನ್ನು ಆವರಿಸ್ಬಿಟ್ಟಿದೆ. ಯಾವ ಕ್ಷಣ ಬೇಕಾದ್ರೂ, ಯಾರ ಮೇಲ್ ಬೇಕಾದ್ರೂ, ಯಾವ ಮೂಲೆಯಿಂದ ಬೇಕಾದ್ರೂ ಬಾಂಬ್ ಬಂದು ಬೀಳಬಹುದು ಅನ್ನುವಂಥ ಭಯದ ವಾತಾವರಣವಂತೂ ನಿರ್ಮಾಣ ಆಗಿದೆ. ಆದರೂ ಪಾಕಿಸ್ತಾನದ ಸೇನೆಗಾಗಿರ್ಲಿ, ಅಲ್ಲಿನ ಸರ್ಕಾರಕ್ಕಾಗಿರ್ಲಿ ಸ್ವಲ್ಪನಾದರೂ ನಾಗರಿಕರ ಮೇಲೆ ಜವಾಬ್ದಾರಿ ಇಲ್ಲ. ಭಾರತಕ್ಕಿದೆ ಪಾಕಿಸ್ತಾನದಲ್ಲಿರುವಂಥ ನಾಗರಿಕರ ಮೇಲಿನ ಜವಾಬ್ದಾರಿ. ಹಾಗಾಗಿ ನಾವು ನಾಗರಿಕರಿಗೆ ತೊಂದರೆ ಆಗಬಾರ್ದು, ಅಲ್ಲಿನ ಸೇನೆಗೂ ತೊಂದರೆ ಆಗಬಾರ್ದು ಅಂತೇಳಿ ನಮ್ಮ ಆಪರೇಷನ್ಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಮೊಂಡತನಕ್ಕೆ ಬಿದ್ದು ಪ್ರತಿಕಾರ ಅಂತೇಳಿ ಈಗ ತಾವೇನೋ ಒಂದಿಷ್ಟು ತೋರಿಸ್ಕೋಬೇಕು ಅಂತೇಳಿ ಈ ದುಸ್ಸಾಹಸಕ್ಕೆ ಹೋಗ್ತಾ ಇದೆಯಲ್ಲ ಪಾಕಿಸ್ತಾನ. ಇದರಿಂದ ಸಾವು ನೋವು ಆಗೋದು ಯಾರ್ದು? ಅಮಾಯಕ ಜನರದು. ಮತ್ತೀಗ ನಾವು ಪಾಠ ಕಲಿಸ್ಲೇಬೇಕು ಅಂತಂದ್ರೆ ಅವ್ರ ವಿರುದ್ಧ ತಿರುಗಿ ಬೀಳಲೇಬೇಕಾಗತ್ತೆ. ಅವರ ಯುದ್ಧ ವಿಮಾನಗಳು ಎಲ್ಲಿ ಕಂಡ್ರೆ ಅಲ್ಲೇ ಭಾರತದ ಆಂಟಿ ಫೋರ್ಸ್ ವರ್ಕ್ ಮಾಡಬೇಕಾಗತ್ತೆ. ಆಗ ಸಾರ್ವಜನಿಕರ ಸಾವು ನೋವಾದ್ರೆ ಯಾವ ಜವಾಬ್ದಾರಿ ಆಗಕ್ಕಾಗಲ್ಲ. ಮತ್ತೊಂದು ಬ್ಲಾಸ್ಟ್ ಬ್ರೇಕಿಂಗ್ ನ್ಯೂಸ್. ಪ್ರಧಾನಮಂತ್ರಿ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್ ನಡೀತಾ ಇದೆಯಂತೆ. ಭಾರತದಿಂದ ಲಾಹೋರ್ ಮೇಲೆ ಡ್ರೋನ್ ದಾಳಿ ವಿಚಾರಕ್ಕೆ, ಡ್ರೋನ್ ದಾಳಿಗೆ ಇಡೀ ಪಾಕಿಸ್ತಾನ ವಿಲವಿಲ ಅಂತ ಇದೆಯಂತೆ. ತುರ್ತು ಸಭೆಯನ್ನ ಕರೆದಿದ್ದಾರಂತೆ ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್. ಪ್ರಧಾನಮಂತ್ರಿ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್. ಇದೀಗ ತಾನೇ ಸಿಗ್ತಾ ಇರುವಂತ ಬಿಗ್ ಬ್ಲಾಸ್ಟ್ ಬ್ರೇಕಿಂಗ್ ನ್ಯೂಸ್. ಪಾಕಿಸ್ತಾನದ ಪ್ರಧಾನಿ ತುರ್ತು ಸಭೆಯನ್ನ ಕರೆದಿದ್ದಾರೆ. ಪ್ರಧಾನಮಂತ್ರಿ ಕಚೇರಿಯಲ್ಲಿ ನಡೀತಾ ಇದೆ ಮಹತ್ವದ ಮೀಟಿಂಗ್. ಇನ್ನೊಂದಷ್ಟು ನಾಗರಿಕರ ಸಾವಾಗೋದು ಹೆಂಗೆ ಅಂತ ಲೆಕ್ಕ ಹಾಕ್ರಿ ಕಣ್ಮುಚ್ಕೊಂಡಲ್ಲಿ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೀತಾ ಇದೆ. ಸದ್ಯ
ಭಾರತದ ಏನು ಡಿಫೆನ್ಸ್ ಸಿಸ್ಟಮ್ ಈಗ ಪಾಕ್ ಯುದ್ಧ ವಿಮಾನಗಳು ಮತ್ತು ಪಾಕ್ ಮಿಸೈಲ್ಗಳನ್ನ ಉಡೀಸ್ ಮಾಡ್ತಾ ಇದೆಯೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮೀಟಿಂಗ್ ಅನ್ನು ಕರೆದಿದ್ದಾರೆ ನವಾಜ್ ಶರೀಫ್. ಹೆಂಗ್ ಮಾಡೋದು, ಮತ್ತೆ ನಾವು ಹಿಂಗ ಆದ್ರೆ ಹೆಂಗೆ ಅಂತೇಳಿ ಚಿಂತೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಂಗೆ ಕಾಣ್ತಾ ಇದೆ, ನೋಡೋಣ. ಬಟ್ ಆದರೆ ಪಾಕಿಸ್ತಾನದ ನಾಗರಿಕರಿಗೆ ಪಾಕಿಸ್ತಾನ ಸರ್ಕಾರ ತೆಗೆದುಕೊಳ್ಳತಕ್ಕಂಥ ನಿರ್ಧಾರಗಳಿಂದ, ಅಲ್ಲಿನ ಸೇನೆ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳಿಂದ ಭಾರಿ ವಿಚಲಿತ ಪರಿಸ್ಥಿತಿ ಅಂತೂ ನಿರ್ಮಾಣ ಆಗುತ್ತೆ. ನಾವು ಮಿಸೈಲ್ಗಳನ್ನ ತಡೆ ಹಿಡಿಬೇಕು, ಯುದ್ಧ ವಿಮಾನಗಳನ್ನ ಹಿಮ್ಮೆಟ್ಟಬೇಕು ಅಂತಂದ್ರೆ ನಾವು ಏನು ಪಾಕಿಸ್ತಾನದ ನಾಗರಿಕರ ಸಾವಾಗಬಹುದು ಅಂತ ಹಿಂದೆ ಟಕ್ಕಕ್ಕಾಗಲ್ಲ. ಅಲ್ಲಿ ಬಿಟ್ರೆ ನಮ್ಮ ಭಾರತೀಯ ನಾಗರಿಕರ ಸಾವಾಗುತ್ತೆ. ಹೀಗಾಗಿ ನಾವು ಆಂಟಿ ಫೋರ್ಸ್ ಅನ್ನ ಡಿಫೆನ್ಸ್ ಮಾಡ್ಕೊಳ್ಳೇಬೇಕಾಗತ್ತೆ. ಆ ಸಂದರ್ಭದಲ್ಲಿ ನಾಗರಿಕರ ಸಾವು ನೋವಾಗ್ಬಿಡುತ್ತೆ. ಇದನ್ನ ಪಾಕಿಸ್ತಾನ ಈಗ ಅರ್ಥ ಮಾಡ್ಕೊಳ್ಬೇಕು. ನಾವು ಮಾಡಿರೋದು ಉಗ್ರರ ಮೇಲೆ ದಾಳಿ, ಉಗ್ರರನ್ನ ಮಟ್ಟ ಹಾಕುವಂತ ಕೆಲಸ ಮಾಡಿದ್ದೇವೆ. ಅಷ್ಟಕ್ಕೆ ಸುಮ್ಮನಾದ್ರೆ ಪಾಕಿಸ್ತಾನಕ್ಕೆ ಸ್ವಲ್ಪನಾದ್ರೂ ಪಾಪ ಮುಕ್ತಿ ಸಿಗುತ್ತೆ. ಇನ್ನೇನಾದ್ರೂ ಪಾಪಿ ಪಾಕಿಸ್ತಾನ ಕಾಲ್ ಕೆರ್ಕೊಂಡು ಬಂದ್ರೆ ಪಾಪದ ಕೊಡ ತುಂಬಿ ಹೋಗಿ ಆಗಬಾರದ ಅನಾಹುತಗಳಾಗಿ ನಿರ್ನಾಮ ಆಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಮಾತಾಡ್ತಾ ಹೋಗೋಣ, ಮತ್ತಷ್ಟು ಸುದ್ದಿ ಇದೆ ನೋಡ್ತೀವಿ.